ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಉತ್ತರಕಾಂಡ, ಇದರಿಂದ ಇವತ್ತು ಶ್ಲೋಕಗಳು ಮತ್ತು ದೋಹೆಗಳನ್ನು ತಿಳ್ಕೊಳ್ಳೋಣ. ಮೋ ಸಮ ದೀನ್ ನ ದೀನ್ ಹಿತ್ ತುಮ್ಹ ಸಮಾನ ರಘುಬೀರ್ ಅಸ ಬಿಚಾರಿ ರಘುಬಂಸ ಮನಿ ಹರಹು ಬಿಷಮ ಭವ ಭೀರ್ ಕಾಮಿಹಿ ನಾರಿ ಪಿಯಾರಿ ಜಿಮಿ ಲೋಭಿಹಿ ಪ್ರಿಯ ಜಿಮಿ ದಾಮ ತಿಮಿ ರಘುನಾಥ್ ನಿರಂತರ ಪ್ರಿಯ ಲಾಗಹು ಮೋಹಿ ರಾಮ. ಈಗ ಶ್ಲೋಕವನ್ನು ಇಲ್ಲಿ ಓದ್ತೀನಿ. ಯತ್ಪೂರ್ವಂ ಪ್ರಭುಣಾ ಕೃತಂ ಸುಕವಿನಾ ಶ್ರೀ ಶಂಭುನಾ ದುರ್ಗಮಂ ಶ್ರೀಮದ್ರಾಮ ಪದಾಬ್ಜ ಭಕ್ತಿ ಮನಿಷಂ ಪ್ರಾಪ್ತ್ಯೈತು ರಾಮಾಯಣಂ ಮತ್ವಾ ತದ್ರಘುನಾಥ ನಾಮ ನಿರತಂ ಸ್ವಾಂತಸ್ತಮಶಾಂತಯೇ ಭಾಷಾ ಮಧ್ಯಮಿದಂ ಚಕಾರ ತುಳಸೀದಾಸಸ್ತಥಾ ಮಾನಸಂ ಪುಣ್ಯಂ ಪಾಪಹರಂ ಸದಾಶಿವಕರಂ ವಿಜ್ಞಾನ ಭಕ್ತಿಪ್ರದಂ ಮಾಯಾಮೋಹಮಲಾಪಹಂ ಸವಿಮಲಂ ಪ್ರೇಮಾಂಬುಪೂರಂ ಶುಭಂ ಶ್ರೀಮದ್ರಾಮಚರಿತ್ರಮಾನಸಮಿದಂ ಭಕ್ತ್ಯಾವಗಾಹಂತಿ ಯೇ ತೇ ಸಂಸಾರ ಪತಂಗ ಘೋರ ಕಿರಣೈರ್ದಹ್ಯಂತಿ ನೋ ಮಾನವಾಹ. ಇವು ಶ್ಲೋಕಗಳು ಮತ್ತು ದೋಹೆಗಳು. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ತುಳಸಿದಾಸರು ತಮ್ಮ ಮನಸ್ಸಿಗೆ ಬುದ್ಧಿಯನ್ನು ಹೇಳ್ತಾರೆ. ಪತಿತ ಪಾವನನಾದಂತಹ ಶ್ರೀರಾಮನನ್ನು ಭಜಿಸಿ ಯಾರು ತಾನೇ ಪರಮಗತಿಯನ್ನು ಪಡ್ಕೊಂಡಿಲ್ಲ, ಬೇಕಾದಷ್ಟು ಜನರಿಗೆ ಅವನು ಉದ್ಧಾರ ಮಾಡಿದ್ದಾನೆ. ಗಣಿಕೆ, ಅಜಾಮಿಳ, ವ್ಯಾಧ ಮತ್ತು ಜಟಾಯು, ಗಜೇಂದ್ರ, ಇವರು ಮತ್ತು ಇನ್ನೂ ಬೇಕಾದಷ್ಟು ದುಷ್ಟರು ಇದ್ದರು, ಅವರನ್ನು ಕೂಡ ಅವನು ಉದ್ಧಾರ ಮಾಡಿದ್ದಾನೆ. ಆಮೇಲೆ ಅಭೀರ, ಯವನ, ಕಿರಾತ ಇಂಥವರು ಒಂದು ಸರಿ ರಾಮನಾಮವನ್ನು ಸ್ಮರಣೆ ಮಾಡಿ ಪವಿತ್ರರಾಗಿದ್ದಾರೆ ಅಂತ ತಮ್ಮ ಮನಸ್ಸಿಗೆ ಹೇಳಿಕೊಂಡು ಅಂತಹ ಶ್ರೀರಾಮಚಂದ್ರನಿಗೆ ನಾನು ನಮಸ್ಕರಿಸ್ತೀನಿ ಅಂತಂದ್ಬಿಟ್ಟು ಶ್ರೀರಾಮನನ್ನು ಸ್ಮರಣೆ ಮಾಡಿಕೊಳ್ಳೋದ್ರಿಂದ ನಮಗೆ ಏನೇನೆಲ್ಲ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಅಂದರೆ ಶ್ರೀರಾಮನ ಚರಿತ್ರೆಯನ್ನು ವರ್ಣನೆ ಮಾಡೋರು, ಕೇಳೋರು, ಹಾಡೋರು ಇವರಿಗೆಲ್ಲ ಕಲಿಯುಗದ ಪಾಪಗಳೆಲ್ಲ ತೊಲಗಿ ಹೋಗಿ ಮನಸ್ಸು ಕೂಡ ಶುದ್ಧವಾಗುತ್ತೆ ಮತ್ತು ರಾಮನ ಪರಂಧಾಮಕ್ಕೆ ಅವರು ಹೋಗ್ತಾರೆ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತು ರಾಮಾಯಣದಲ್ಲಿರುವಂಥ ಚೌಪಾಯಿಗಳಿದೆಯಲ್ಲ, ಅದರಲ್ಲಿ ದಿನ ಒಂದು ಚೌಪಾಯಿಯನ್ನಾದರೂ ನಾವು ಓದೋದು, ಕೇಳೋದು ಅಥವಾ ಅದರ ಅರ್ಥವನ್ನು ತಿಳ್ಕೊಳ್ಳೋದು ಮಾಡಿದ್ದೇ ಆದರೆ ನಮಗೆ ಅವಿದ್ಯೆಯಿಂದ ಬಂದಿರುವಂತಹ ಪಂಚಕ್ಲೇಶಗಳು ಅಂತ ಮತ್ತು ಹರಿಷಡ್ವರ್ಗಗಳು ಇದೆಲ್ಲವೂ ಕೂಡ ದೂರ ಆಗುತ್ತೆ ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತು ಸಂಸಾರ ಬಂಧನದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುವಂತಹ ಇಂಥ ಗುಣ, ಪರಮ ನಿಷ್ಕಾಮ ಭಕ್ತಿಯನ್ನು ಕೊಡುವಂಥವನು, ಕಲ್ಯಾಣ ಗುಣಗಳನ್ನು ಕೊಡುವಂಥವನು ಬೇರೆ ಯಾರೂ ಇಲ್ಲ. ಅಂದರೆ ಅವನ ಒಂದು ಸಣ್ಣ ಒಂದು ಕೃಪೆ ನನ್ನ ಮೇಲೆ ಬಿದ್ದಿದ್ದ ತಕ್ಷಣವೇ ಮಂದ ಬುದ್ಧಿಯವನಾಗಿದ್ದಂತಹ ನಾನು ಪರಮಶಾಂತಿಯನ್ನು ಪಡ್ಕೊಂಡೆ ಅಂತ ತುಳಸಿದಾಸರು ಹೇಳ್ತಾರೆ. ಈ ರೀತಿ ಶ್ರೀರಾಮ ಪ್ರಭುವಿನಂತಹ ಪ್ರಭು ನ ಭೂತೋ ನ ಭವಿಷ್ಯತಿ ಅಂತಲೂ ಕೂಡ ಹೇಳ್ತಾರೆ. ಅಂದರೆ ಹಿಂದೆನೂ ಇಲ್ಲ, ಮುಂದೆನೂ ಬರೋದಿಲ್ಲ ಅಂತ ಹೇಳ್ತಾರೆ. ಮುಂದುವರೆದು ಹೇಳ್ತಾರೆ, ಶ್ರೀ ರಘುವೀರ, ನನ್ನಂತಹ ದೀನ ಯಾರೂ ಇಲ್ಲ, ನಿನ್ನಂತಹ ದೀನರ ಹಿತವನ್ನು ಮಾಡುವಂಥವ್ರು ಬೇರೊಬ್ಬರಿಲ್ಲ. ನೋಡಿ, ನನ್ನಷ್ಟು ದೀನ ಬೇರೆ ಯಾರೂ ಇಲ್ಲ, ಮತ್ತು ದೀನರಿಗೆ ನೀನು ಒಳ್ಳೇದು ಮಾಡ್ತೀಯಲ್ಲ ಅಂಥ ಒಳ್ಳೆಯವರು ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಹೇಳಿ ಹೀಗೆ ಯೋಚನೆ ಮಾಡಿ, ಓ ರಘು ವಂಶಮಣಿಯೇ, ನನ್ನ ಭವಭೀತಿಯನ್ನು ನಾಶ ಮಾಡು. ಇಲ್ಲಿ ಭವದ ಭೀತಿ ತುಳಸಿದಾಸರಿಗೂ ಇತ್ತು ಅನ್ಸುತ್ತೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ನಾನು ತುಂಬ ದೀನ, ನನ್ನಂಥ ದೀನರು ಬೇರೆ ಯಾರೂ ಇಲ್ಲ ಅಂತ ತಿಳ್ಕೊ. ಅಂಥ ದೀನರಿಗೆ ಹಿತವನ್ನು ಮಾಡುವಂಥವ್ರು ನಿನ್ನನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ತಿಳ್ಕೊ. ಅದಕ್ಕೋಸ್ಕರ ನನಗಿರುವಂಥ ಈ ಭವಭೀತಿಯನ್ನು ನಾಶ ಮಾಡು. ಕಾಮುಕನಿಗೆ ಸ್ತ್ರೀ, ಲೋಭಿಗೆ ಧನ ಅತ್ಯಂತ ಪ್ರಿಯವಾಗಿರುತ್ತಲ್ಲ, ಆ ರೀತಿ ರಘುನಾಥ ಶ್ರೀರಾಮ ನೀನು ನನಗೆ ನಿರಂತರ ಹೆಚ್ಚಿನ ಪ್ರೀತಿಕರನಾಗು. ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಕಾಮುಕನಿಗೆ ಯಾವಾಗೂ ಸ್ತ್ರೀ ತುಂಬ ಇಷ್ಟವಾಗ್ತಾಳೆ, ಅದೇ ರೀತಿ ಲೋಭಿಗೆ ಯಾವಾಗಲೂ ಹಣದ ಬಗ್ಗೆನೇ ಪ್ರೀತಿ ಇರುತ್ತಲ್ವಾ, ಅದೇ ರೀತಿ ನನಗೆ ನಿನ್ನಲ್ಲಿ ಇನ್ನೂ 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 ಹೆಚ್ಚು ಪ್ರೀತಿ ಇರಬೇಕು ಮತ್ತು ನಿರಂತರವಾಗೂ ಕೂಡ ಆ ಪ್ರೀತಿ ಇರಬೇಕು. ಆ ರೀತಿಯ ಒಂದು ಹೆಚ್ಚಿನ ಪ್ರೀತಿ ಪಾತ್ರನು ನೀನಾಗಿರಬೇಕು ನನಗೆ, ಆ ರೀತಿ ಮಾಡು ಅಂತಂದ್ಬಿಟ್ಟು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಇಲ್ಲಿ ಶ್ಲೋಕದ ಅರ್ಥ ಏನು ಅಂತ ತಿಳ್ಕೊಳ್ಳೋಣ. ಕವಿಶ್ರೇಷ್ಠನಾದಂತಹ ಶಂಕರ ಮೊದಲು ಶ್ರೀರಾಮಚರಣಗಳಲ್ಲಿ ನಿತ್ಯ ನಿರಂತರ ಅನನ್ಯ ಭಕ್ತಿ ಬರಲಿ ಅಂತ ದುರ್ಲಭವಾದಂತಹ ಈ ಮಾನಸ ರಾಮಾಯಣವನ್ನು ರಚನೆ ಮಾಡಿದ್ದಾನೆ.
ತುಳಸೀದಾಸ ಈ ಮಾನಸ ರಾಮಾಯಣದಲ್ಲಿ ರಾಮನಾಮ ಮಹಾತ್ಮ್ಯವನ್ನು ಪರಿಪೂರ್ಣವಾಗಿ ಭಾವಿಸಿ ಅಂತಃಕರಣದ ಅಜ್ಞಾನ ಅಂಧಕಾರವನ್ನು ಕಳೆಯೋದಕ್ಕೋಸ್ಕರ ಈ ಮಾನಸವನ್ನು ಭಾಷಾಬದ್ಧವಾಗಿಸಿದ್ದಾನೆ. ನೋಡಿ, ಇಲ್ಲಿ ತುಳಸಿದಾಸರು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಕವಿಶ್ರೇಷ್ಠನಾಗಿರುವಂಥವನು ಶಂಕರ ಅಂದರೆ ಶಿವ. ಅವನು ಮೊದಲು ಶ್ರೀರಾಮಚರಣಗಳಲ್ಲಿ ನಿತ್ಯ ನಿರಂತರ ಅನನ್ಯ ಭಕ್ತಿ ಉಂಟಾಗಲಿ ಅಂತನ್ಬಿಟ್ಟು, ಈಗ ಅವನಿಗೆ ಈ ಭಗವಂತನಲ್ಲಿ ನಿತ್ಯ ನಿರಂತರ ಅನನ್ಯ ಭಕ್ತಿ ಬರಲಿ ಅಂತನ್ಬಿಟ್ಟು ದುರ್ಲಭವಾಗಿರುವಂಥ ಈ ಮಾನಸ ರಾಮಾಯಣವನ್ನು ರಚನೆ ಮಾಡಿದ್ದ. ಈಗ ತುಳಸಿದಾಸರು ಏನು ಮಾಡಿದ್ರು, ಈ ಒಂದು ಮಾನಸ ರಾಮಾಯಣದಲ್ಲಿ ಈಗ ನಾವು ಓದ್ತಾ ಇದ್ದೀವಲ್ವ, ಅದರಲ್ಲಿ ರಾಮನಾಮ ಮಹಾತ್ಮ್ಯವನ್ನು, ಅದರ ಮಹಾತ್ಮೆ ಏನು ಅನ್ನೋದನ್ನು ಪರಿಪೂರ್ಣವಾಗಿ ಅವರು ಅನುಭವಿಸಿ ಅಂತಃಕರಣದ ಅಜ್ಞಾನ ಅಂಧಕಾರವನ್ನು, ನಮ್ಮ ಅಂತಃಕರಣದಲ್ಲಿ ಅಜ್ಞಾನದ ಅಂಧಕಾರ ತುಂಬಿದೆ, ಅದನ್ನು ಕಳೆಯೋದಕ್ಕೋಸ್ಕರ ಈ ಮಾನಸವನ್ನು ಭಾಷಾಬದ್ಧವಾಗಿಸಿದ್ದಾರೆ. ಅಂದರೆ ಅವರು ಈ ಒಂದು ಚೌಪಾಯಿಗಳ ಮೂಲಕ ಬರೆದಿದ್ದಾರಲ್ವ, ಅದನ್ನು ಹೇಳ್ತಾ ಇದ್ದಾರೆ. ನಾನು ಅಂತಃಕರಣದಲ್ಲಿರುವಂಥ ಅಜ್ಞಾನವನ್ನು ಒಡೆದು ಓಡಿಸೋದಕ್ಕೋಸ್ಕರ ಈ ಮಾನಸವನ್ನು ರಚನೆ ಮಾಡಿದ್ದೀನಿ ಅಂತಂದ್ಬಿಟ್ಟು, ಈ ರಾಮಚರಿತ ಮಾನಸ ಅನ್ನೋದು ಅತ್ಯಂತ ಪುಣ್ಯಪ್ರದವಾಗಿರುವಂಥದ್ದು, ಸಮಸ್ತ ಪಾಪವನ್ನು ಹರಣ ಮಾಡುವಂಥದ್ದು, ಸದಾ ಮಂಗಳಕರವಾಗಿರುವಂಥದ್ದು, ಅನನ್ಯ ಭಕ್ತಿ ಜ್ಞಾನಗಳನ್ನು ಕರುಣಿಸುವಂಥದ್ದು, ಮಾಯಾ ಮೋಹ ಮಾಲಿನ್ಯವನ್ನು ನಾಶ ಮಾಡುವಂಥದ್ದು, ನಿರ್ಮಲ ಪ್ರೇಮ ಜಲ ಪರಿಪೂರ್ಣವಾಗಿರುವಂಥದ್ದು. ಅಂದರೆ ಇದರಲ್ಲಿ ನಿರ್ಮಲವಾದಂತಹ ಪ್ರೀತಿಯೇ ತುಂಬಿಕೊಂಡಿದೆ ಅಂತ. ಆಮೇಲೆ ಸರ್ವಶುಭಪ್ರದ, ಎಲ್ಲ ರೀತಿಯಿಂದನೂ ಕೂಡ ಶುಭವನ್ನು ಮಾಡುವಂಥದ್ದು. ಈ ಮಾನಸ ಸರೋವರದಲ್ಲಿ ಭಕ್ತಿಪೂರ್ವಕವಾಗಿ ಮುಳುಗುವಂಥವರು ಸಾಂಸಾರಿಕ ಕ್ಲೇಶಗಳು ಅನ್ನುವಂತಹ ಪ್ರಚಂಡ ಸೂರ್ಯ ಕಿರಣಗಳಿಂದ ದಹಿಸದೆ ಪರಮಶಾಂತಿಯನ್ನು ಹೊಂದುತ್ತಾರೆ. ಯಾರು ಈ ಒಂದು ಮಾನಸ ಸರೋವರದಲ್ಲಿ ಭಕ್ತಿಯಿಂದ ಮುಳುಗ್ತಾರೋ, ತುಂಬ ಇಂಪಾರ್ಟೆಂಟು, ಕಾಟಾಚಾರಕ್ಕೆ ಕೇಳೋದು ಅಥವಾ ಏನೇನೋ ಡಿಸ್ಟರ್ಬೆನ್ಸ್ ಇಟ್ಕೊಂಡು ಕೇಳೋದಲ್ಲ, ಅದರಲ್ಲೇ ಮುಳುಗಬೇಕು ನಾವು. ಆಗ ಮಾತ್ರ ಈ ಸಾಂಸಾರಿಕ ಕ್ಲೇಶಗಳು ಅನ್ನುವಂತಹ ಸೂರ್ಯಕಿರಣಗಳು, ಅಂದರೆ ತೀವ್ರವಾದಂತಹ ಸೂರ್ಯಕಿರಣಗಳನ್ನು ನಾವು ತಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅದು ನಮ್ಮನ್ನು ಸುಟ್ಟಾಕ್ಬಿಡುತ್ತೆ ಅಲ್ವಾ. ಆದರೆ ಈ ಮಾನಸ ಸರೋವರದಲ್ಲಿ ನಾವು ಭಕ್ತಿಯಿಂದ ಮುಳುಗು ಹಾಕಿದ್ದೇ ಆದರೆ ಆ ಸೂರ್ಯನ ಕಿರಣಗಳು ನಮ್ಮನ್ನು ದಹಿಸದೆ ಪರಮಶಾಂತಿಯನ್ನು ಕೊಡುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿದ್ರಾ, ತುಳಸಿದಾಸರು ಎಷ್ಟು ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಮೊದಲು ಇದನ್ನು ರಚನೆ ಮಾಡಿದ್ದು ಶಿವ, ಅವನಿಗೆ ನಿತ್ಯ ನಿರಂತರ ಅನನ್ಯ ಭಕ್ತಿ ಬರಲಿ ಅಂತನ್ಬಿಟ್ಟು ತುಳಸಿದಾಸರು ರಾಮನಾಮದ ಒಂದು ಮಹಿಮೆಯನ್ನು ವರ್ಣನೆ ಮಾಡಿ ಅಂತಃಕರಣದಲ್ಲಿರುವಂಥ ಅಂಧಕಾರ ಇದೆಯಲ್ಲ ಅದನ್ನು ಓಡಿಸ್ಬೇಕು ಅನ್ನೋದಕ್ಕೋಸ್ಕರ ಈ ರಾಮಚರಿತ ಮಾನಸವನ್ನು ಬರೆದಿದ್ದಾರೆ. ಸೊ ನಾವೇನಾದರೂ ಭಕ್ತಿಯಿಂದ, ಶ್ರದ್ಧೆಯಿಂದ, ಪ್ರೀತಿಯಿಂದ ಇದನ್ನು ಕೇಳಿದ್ದೇ ಆದರೆ ಅಥವಾ ಓದಿದ್ದೇ ಆದರೆ ನಮ್ಮಲ್ಲಿರುವಂಥ ಅಜ್ಞಾನದ ಅಂಧಕಾರವೆಲ್ಲ ಹೊರಟೋಗಿ ಆ ರಾಮನಲ್ಲಿ ನಮಗೂ ಕೂಡ ಭಕ್ತಿ ಅನ್ನೋದು ಹೆಚ್ಚಾಗುತ್ತೆ. ಅದರಿಂದ ಏನಾಗುತ್ತೆ, ನಮ್ಮ ಮನಸ್ಸು ಪರಮಶಾಂತಿಯನ್ನು ಹೊಂದುತ್ತೆ. ಅಂದರೆ ಏನು, ಭಗವಂತನನ್ನು ನಾವು ಪಡ್ಕೊಳ್ತೀವಿ ಅಂತ ಅರ್ಥ. ನಾವು ಯಾವ ರೀತಿ ಕೇಳಿರ್ತೀವಿ, ಯಾವ ಮಟ್ಟದಲ್ಲಿ ಕೇಳಿರ್ತೀವಿ, ಯಾವ ಮನಸ್ಥಿತಿಯಲ್ಲಿ ಕೇಳಿರ್ತೀವಿ, ಎಲ್ಲವೂ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟಷ್ಟೇ ನಮಗೆ ಸಿಗ್ತಾ ಹೋಗುತ್ತೆ. ನಾವು ಕಂಪ್ಲೀಟಾಗಿ ಅದಕ್ಕೆ ಸರೆಂಡರ್ ಆಗಿ ಕೇಳಿದಾಗ ನಮಗೆ ಪೂರ್ಣ ಫಲ ಪ್ರಾಪ್ತಿಯಾಗುತ್ತೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೋದು. ಇಲ್ಲಿಗೆ ಈ ಉತ್ತರಕಾಂಡ ಅನ್ನೋದು ಸಮಾಪ್ತಿಯಾಗುತ್ತೆ. ನೋಡಿ, ಇಷ್ಟೂ ದಿವಸ ನಾವೆಲ್ಲರೂ ಕೂಡ ಶ್ರೀರಾಮಚರಿತ ಮಾನಸವನ್ನು ನಮ್ಮ ಯೋಗ್ಯತೆಗೆ ಅನುಸಾರವಾಗಿ ಅದನ್ನು ಕೂತ್ಕೊಂಡು ಕೇಳಿದ್ವಿ, ಹೇಳಿದ್ವಿ, ಎಲ್ಲ ನಡೆದಿದೆ ಅಲ್ವಾ. ನಿಮ್ಮೆಲ್ಲರ ಸಹಾಯದಿಂದ ಶ್ರೀರಾಮಚರಿತ ಮಾನಸವನ್ನು ಒಂದು ಸ್ವಲ್ಪನೂ ಅಡೆತಡೆಗಳು ಇಲ್ಲದೆ ಇಲ್ಲಿಗೆ ನಾವು ಮುಗಿಸ್ತಾ ಇದ್ದೀವಿ, ಆಯಿತಾ. ಶ್ರೀರಾಮಚರಿತ ಮಾನಸದಲ್ಲಿ 7 ಸೋಪಾನಗಳಿದೆ. ಆ 7 ಓದಿ ಇವತ್ತಿಗೆ ನಾವು ಮುಗಿಸ್ತಾ ಇದ್ದೀವಿ. ಹೇಗೋ ಆ ಭಗವಂತನ ಮತ್ತು ಗುರುವಿನ ಕೃಪೆ ನಮ್ಮ ಜೊತೆ ಇರೋದ್ರಿಂದ ಶ್ರೀರಾಮಚರಿತ ಮಾನಸ ಅನ್ನುವಂತಹ ಉನ್ನತವಾದಂತಹ ಒಂದು ಗ್ರಂಥವನ್ನು ಕೇಳೋದಕ್ಕೆ ಮತ್ತು ಓದೋದಕ್ಕೆ ಸಾಧ್ಯ ಆಯಿತು ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ರಾಮಚರಿತ ಮಾನಸವನ್ನು ಮುಗಿಸ್ತಾ ಇದ್ದೀನಿ. ಹರೇ ಕೃಷ್ಣ.